ಅವತ್ತು ಯಡಿಯೂರಪ್ಪ, ಇವತ್ತು ಸಿದ್ದರಾಮಯ್ಯ. ಪರಿಸ್ಥಿತಿ ಒಂದೇ, ವ್ಯಕ್ತಿ ಮಾತ್ರ ಬೇರೆ ಬೇರೆ. ಇವತ್ತು ವೈರಲ್ ಆಗ್ತಾ ಇದೆ ಅವತ್ತು ಸಿದ್ದರಾಮಯ್ಯನವರು ಹೇಳಿದಂತ ಮಾತು. ಅವತ್ತು ಯಡಿಯೂರಪ್ಪ, ಇವತ್ತು ಸಿದ್ದರಾಮಯ್ಯ. ಸಿಚುವೇಶನ್ ಒಂದೇ ಇದೆ, ಆದ್ರೆ ವ್ಯಕ್ತಿ ಮಾತ್ರ ಬೇರೆ ಬೇರೆ. ಇವತ್ತು ವೈರಲ್ ಆಗ್ತಾ ಇರೋದು ಅವತ್ತು ಸಿದ್ದರಾಮಯ್ಯನವರು ಹೇಳಿದಂತ ಮಾತು. ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರು ಬಿಎಸ್ವೈ. ಹೈಕೋರ್ಟ್ನ ಪೀಠ ತನಿಖೆಗೆ ಆದೇಶ ಕೊಟ್ಟಿತ್ತು. ಅವತ್ತು ಯಡಿಯೂರಪ್ಪ ಅವರು ತನಿಖೆಯ ಬಿಸಿ ಎದುರಿಸ್ತಾ ಇದ್ರು. ಇವತ್ತು ಯಡಿಯೂರಪ್ಪ ಅವರ ಜಾಗದಲ್ಲಿ ಸಿದ್ದರಾಮಯ್ಯನವರು ತನಿಖೆ ಬಿಸಿ ಎದುರಿಸ್ತಾ ಇದ್ದಾರೆ. ಆವತ್ತು ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ನಡೆಸಿದ್ರು. ಯಡಿಯೂರಪ್ಪ ರಾಜೀನಾಮೆಗೆ ಒತ್ತಾಯ ಮಾಡಿದ್ರು. ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ತನಿಖೆಗೆ ಹೈಕೋರ್ಟ್ ಆದೇಶ ನೀಡಿತ್ತು ಯಡಿಯೂರಪ್ಪ ವಿರುದ್ಧ. ತಕ್ಷಣವೇ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ನಡೆಸಿದ್ರು. ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ತನಿಖೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದ್ದಾರೆ? ಅವತ್ತು ಸಿದ್ದರಾಮಯ್ಯ ಹೇಳಿದಂತಹ ಮಾತೇನಿದೆ ಅದು ಈಗ ವೈರಲ್ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ. For what reasons investigation is to be continued? ಯಾಕೆ ವಾಶ್ ಮಾಡೋಕ್ಕಾಗಲ್ಲ ಯಡಿಯೂರಪ್ಪನವ್ರ ಮೇಲೆ? ಯಾಕೆ ಈ ಪಿಟಿಷನನ್ನು, FIR ಅನ್ನು ವಾಶ್ ಮಾಡೋಕ್ಕಾಗಲ್ಲ ಅಂಥೇಳಿ ದೀರ್ಘವಾಗಿ ಡಿಸ್ಕಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ನಡೀಬೇಕು. ಇನ್ವೆಸ್ಟಿಗೇಷನ್ನು ಲೋಕಾಯುಕ್ತ ಪೊಲೀಸ್ನ ನಿಗಾದಲ್ಲಿ ನಡೀಬೇಕು. ಈ ಚೀಫ್ ಮಿನಿಸ್ಟ್ರು ಯಾರಿರೋರು ಇಲ್ಲಿ ಕರ್ನಾಟಕದಲ್ಲಿ? ಯಡಿಯೂರಪ್ಪ. ಆಲ್ ದಿ ಏಜೆನ್ಸೀಸ್ ಎಲ್ಲ ಯಾರ ಕೈ ಕೆಳಗಡೆ ಇರೋದು? ಪೊಲೀಸು ಎಲ್ಲ. ಓಕೆ, ಈ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. He cannot continue as a chief minister. FIR is there. Investigation is ordered by the High Court, and it is to be investigated. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.